ಇವತ್ತು 40 ಮಾಡಿದ್ದಾರೆ ಅನ್ನೋದು ಅವ್ರ ವಾದ ಇರಬೇಕು. ಆದ್ರೆ ಅದು ನಮ್ಮ ಜನರಿಗೆ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಮಾಡಲ್ಪಟ್ಟಿರುವಂತಹ ಕಾರ್ಯಕ್ರಮ, ಕೆಲವು ರಾಜ್ಯಗಳಲ್ಲಿ ಆಗಿರುವಂತಹ ಅಪಾರವಾದಂತಹ ಭ್ರಷ್ಟಾಚಾರ, ನಿಮ್ಮ ಹಣವನ್ನು ಸ್ವಲ್ಪ ಹಾಕಿ ಇದಕ್ಕೆ ಜಾಸ್ತಿ ಅಂತ ಹೇಳಿದಾಗ ಒಂದಷ್ಟು ಜಾಸ್ತಿ ಜವಾಬ್ದಾರಿ ಬರುತ್ತೆ. ಮತ್ತು ಅದು ನಮ್ಮ ಕೂಲಿಕಾರರಿಗೆ ಸಿಗ್ತಾ ಇದೆ ಅನ್ನೋದನ್ನ ಕಂಡ್ರೆ ಅವರು ಅರ್ಥೈಸಿಕೊಳ್ತಾರೆ ಅಂತ ನನ್ನ ಭಾವನೆ. 1ನೇ ತಾರೀಕಿನಿಂದ ಜಿ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಮೊದಲಾದ ಕಾಯ್ದೆಯಲ್ಲಿ ಜಿ ಬಗ್ಗೆ ಅನೇಕರು ಸ್ವಾಗತ ಮಾಡ್ತಾರೆ, ಮತ್ತೆ ಕೆಲವರು ಅಪಸ್ವರ ಮಾಡಿದ್ದು ಇದೆ ಕರ್ನಾಟಕದಲ್ಲಿ. ವಾಸ್ತವಿಕವಾಗಿ ಹಿಂದಿನ ಉದ್ಯೋಗ ಖಾತ್ರಿಗೆ ಮತ್ತು ಜಿಗೆ ಇರುವಂತಹ ಬದಲಾವಣೆಗಳೇನು ಅಂದ್ರೆ 3 ವಿಚಾರದಲ್ಲಿ ಮಾತ್ರವಾದ ಬದಲಾವಣೆಗಳು ಮಾಡಲಾಗಿದೆ. ಒಂದು, ಹಿಂದೆ UPA ಸರ್ಕಾರ ಇರುವಾಗ ಉದ್ಯೋಗ ಖಾತ್ರಿಯಲ್ಲಿ 100 ದಿವಸದ ಕೆಲಸವನ್ನು ಕೊಡ್ಲಾಗ್ತಾ ಇತ್ತು. ಆವಾಗ 175 ರೂಪಾಯಿ ದಿನಗೂಲಿ ಇತ್ತು, 17,500 ರೂಪಾಯಿ ಸಿಗ್ತಾ ಇತ್ತು. ಈಗ ಮೋದಿ ಸರ್ಕಾರ ಅದನ್ನ 125 ದಿವಸ ಕೆಲಸಕ್ಕೆ ಹೆಚ್ಚಿದೆ. ಮತ್ತು ಇವತ್ತಿನ ಮಾಹಿತಿ ಪ್ರಕಾರ 382 ರೂಪಾಯಿ ದಿನಗೂಲಿ ಇದೆ. ಅಂದ್ರೆ 100 ದಿವಸದ ಕೆಲಸಕ್ಕೆ 175 ರೂಪಾಯಿ ಅಂತ UPA ಸರ್ಕಾರ ಇರುವಾಗ 17,500 ಸಿಕ್ಕಿದ್ರೆ ಇವತ್ತು ಸುಮಾರು 46,000 ರೂಪಾಯಿಗೂ ಮಿಕ್ಕಿ ಆ ಉದ್ಯೋಗ ಕೂಲಿ ಮಾಡುವವರಿಗೆ ವರ್ಷಕ್ಕೆ ಸಿಗುವಂತ ಅವಕಾಶಗಳನ್ನು ಕಲ್ಪಿಸಲಾಗಿದೆ. 100 ದಿವಸದಿಂದ 125 ದಿವಸಕ್ಕೆ ಏರಿಸಿ ಮತ್ತು ಅದರ ಕೂಲಿಯನ್ನು ಕೂಡ ಏರಿಸಿರುವುದು ಮೋದಿ ಸರ್ಕಾರ ಅನ್ನೋದು ಸಾರ್ವಜನಿಕರು ಗಮನಿಸಬೇಕು ಮತ್ತು ಕೂಲಿ ಮಾಡುವವರು ಗಮನಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನನ್ನ ವಿನಂತಿ. ಮುಂದುವರೆದು 15 ದಿವಸದಲ್ಲಿ ಅವರಿಗೆ ಪಾವತಿ ಮಾಡಬೇಕಾಗಿತ್ತು ಅವರ ಕೂಲಿಯನ್ನು. ಇವತ್ತು NDA ಸರ್ಕಾರದಲ್ಲಿ ಅದನ್ನು 7 ದಿವಸಕ್ಕೆ ಪಾವತಿ ಮಾಡಲಿಕ್ಕೆ ಬೇಕಾದಂತಹ ಸೂತ್ರವನ್ನ ಮಾಡಲಾಗಿದೆ. 22,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿತ್ತು ಈ ಉದ್ಯೋಗ ಖಾತ್ರಿಯಲ್ಲಿ. ಪಶ್ಚಿಮ ಬಂಗಾಳ ಸೇರಿದಂತೆ ಹಿಂದೆ 22,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ತೆಗೆದುಕೊಂಡು ಬಂದು ಆ ತಮ್ಮ ಮೂಲಕ ಕಾಮಗಾರಿ ಮಾಡಿದವರಿಗೆ ಹಣ ಪಾವತಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ 2-3 ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಮಾನ್ಯ ಇಲ್ಲಿಯ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಸನ್ಮಾನ್ಯ ಖಂಡ್ರೆ ಅವರು ಮಾತನಾಡ್ತಾ ನಮ್ಗೆ 60 ದಿವಸಗಳ ಕಾಲ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿ. 60 ದಿವಸಗಳ ಕಾಲ ರಜೆ ಕೊಟ್ಟಿರೋದು ಕೃಷಿ ಕೆಲಸಕ್ಕೆ ಅನುಕೂಲ ಆಗಲಿ ಕಾರ್ಮಿಕರಿಗೆ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ. ಈ ಉದ್ಯೋಗ ಖಾತ್ರಿ ವರ್ಷಕ್ಕೆ 125 ದಿವಸ ಇರೋದು ಕಡ್ಡಾಯ. ಆ ರಜೆಯ ದಿವಸಗಳು ಕಳೆದು ಹೋಗ್ತಾ ಇಲ್ಲ. ಹಾಗಾಗಿ ಇದನ್ನು ಕೂಡ ವಿನಾಕಾರಣ ಗೊಂದಲವನ್ನು ಸೃಷ್ಟಿ ಮಾಡದೆ ಈ ಉದ್ಯೋಗ ಖಾತ್ರಿಗಳ ಬೆಂಬಲ ಕೊಟ್ಟು ಕೂಲಿಕಾರರಿಗೆ ಅದರಲ್ಲೂ ಕೂಡ ಉದ್ಯೋಗ ಮಾಡುವವರಿಗೆ ಅನುಕೂಲ ಮಾಡಿಕೊಡ್ಬೇಕಾದಂತ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ಮತ್ತು ಪಂಚಾಯತ್ ರಾಜ್ ಹಕ್ಕನ್ನು ಕಸಿಯಲಾಗಿದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಪಂಚಾಯತ್ ರಾಜ್ ಹಕ್ಕನ್ನು ಯಾವ ಕಾರಣಕ್ಕೂ ಕೂಡ ಕಸಿಲಿಲ್ಲ. ಎಲ್ಲಿರುವಂತಹ ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳು, ಪಂಚಾಯತ್ನ ಸಾಮಾನ್ಯ ಸಭೆಗಳು ಮತ್ತು ತಾಲೂಕ್ ಪಂಚಾಯತ್ನ ಶಿಫಾರಸು ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಗೊಂದಲವನ್ನು ವಿನಾಕಾರಣ ಮಾಡದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಅನುದಾನವನ್ನು ಉಪಯೋಗಿಸಿಕೊಂಡು ಬಡವರಿಗೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡಬೇಕು. UPA ಸರ್ಕಾರ ಇರುವಾಗ 35,000 ಕೋಟಿ ರೂಪಾಯಿಯನ್ನು ತೆಗೆದಿಸಲಾಗಿದೆ. 35,000 ಕೋಟಿ. ಇವತ್ತು NDA ಸರ್ಕಾರ ಇರುವಾಗ ಮೋದಿ ಸರ್ಕಾರದಲ್ಲಿ ಈ ಉದ್ಯೋಗ ಖಾತ್ರಿ ಅರ್ಥಾತ್ ಜಿಗೆ 95,000 ಕೋಟಿ ರೂಪಾಯಿಯನ್ನ ಮೀಸಲಿಸುವಂತ ಒಂದು ನಿರ್ದೇಶನವಾಗಿದೆ. ಇದನ್ನ ಅರ್ಥ ಮಾಡಿಕೊಂಡು ಸಾಮಾನ್ಯರಿಗೆ ಕೂಲಿ ಮಾಡುವವರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರ ತಿಳ್ಕೊಂಡು ಸಹಕಾರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ.